ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಂಠಿ ಮತ್ತು ಮುತ್ತು ಇಬ್ಬರೂ ಈಗ ಕಂಠಿ ಅವನು ವರ್ಕ್ಶಾಪನ್ನು ಓನಾಗಿ ಅವನ್ನೇ ತೊಗೊಂಡಿದ್ದಾನೆ. ಫಸ್ಟ್ ಬಾಡಿಗೆಗೆ ಹೋಗ್ತಾಯಿದ್ದ, ಈಗ ಓನಾಗೆ ಕೊಂಡ್ಕೋಬೇಕು ಅಂತೇಳಿ ಕೊಂಡ್ಕೊಂಡಿದ್ದಾನೆ. ಅದಕ್ಕೆ ಅವನು ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾನೆ. ಈ ಹರಿ ಏನು ಮಾಡಿದ್ದಾನೆ, ಸೆಂಟ್ ಬಾಟ್ಲು ತೊಗೊಂಡು ಬಂದಿದ್ದಾನೆ. ಸೆಂಟ್ ಬಾಟ್ಲು ತೊಗೊಂಡು ಬಂದು ನನ್ನನ್ನೆಲ್ಲ ಕಡೆ ಬಚಾವ್ ಮಾಡಿದ್ರಲ್ಲ, ಅನಿತನಿಂದ ಬಚಾವ್ ಮಾಡಿದ್ರು, ಎಲ್ಲ ಆಯ್ತಲ್ಲ ಅಂತೇಳ್ಬಿಟ್ಟು ಒಂದು ಗಿಫ್ಟ್ ಏನಾರು ಕೊಡಬೇಕು ಅನಿಸುತ್ತೆ ಅಂತೇಳ್ಬಿಟ್ಟು ತಂದು ಸೆಂಟ್ ಬಾಟ್ಲಿ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದಾನೆ. ಆ ಸೆಂಟ್ ಬಾಟ್ಲು ಕೊಡೋಕ್ಕೆ ಕರಿತಿದ್ದಾನೆ, ಚಂದನ ಅವರೇ ಅಂತ. ಅವಳು ಒಂದು 5 ನಿಮಿಷ ಲೇಟ್ ಆದರೆ ಬರೋದು. ಇವನು ಕನಸು ಕಂಡಿದ್ದು ಏನೇನೋ ಕನಸು ಕಂಡ. ಆಮೇಲೆ ಅದಾಯ್ತಾ, ಕೊನೆಗೆ ಅವಳು ಬಂದಳು. ನಾರ್ಮಲಿ ಬಂದಳು, ಬಾಗಿಲು ತೆಕ್ಕೊಂಡು ಆಚೆಗೆ ಬಂದ್ಬಿಟ್ಟು ಏನು ಹರಿಯವ್ರೆ ಅಂತ ಅಂದ್ಲು. ಇವನು ಗಿಫ್ಟು ಅಂತೇಳ್ಬಿಟ್ಟು ಬರೀ ಕೈ ಕೊಡೋಕ್ಕೆ ಹೋದ. ಏನು ಬರೀ ಕೈ, ಏನಿದೆ ಇಲ್ಲಿ ಗಿಫ್ಟು ಅಂತ ಅಂದ್ಲು. ಆ ಕೈ ನೋಡ್ಕೊತಾನೆ, ಎಂಥದಿಲ್ಲ. ಆಮೇಲೆ ಈ ಹಿಂದ್ಗಡೆ ಇಟ್ಕೊಂಡಿದ್ನಲ್ಲ, ಆ ಕೈಯಲ್ಲಿರುತ್ತೆ, ಅದನ್ನು ಕೊಡ್ತಾನೆ. ಕೊಟ್ಟು ಅವಳು ತುಂಬ ಖುಷಿ ಪಡ್ತಾಳೆ ಗಿಫ್ಟ್ ನೋಡಿಬಿಟ್ಟು. ಸರಿ, ನಾನು ತೊಗೋಬೇಕು ಅಂತಿದ್ದೆ ಪರ್ಫ್ಯೂಮು, ತಂದ್ರಲ್ಲ ನೀವೇನೇ, ಖುಷಿ ಆಯಿತು ಅಂತೇಳ್ಬಿಟ್ಟು ತಗೊತಾಳೆ. ತಗೊಂಡ್ರೆ ಇವನಿಗೆ ಖುಷಿ, ತೊಗೊಂಬಿಟ್ರಲ್ಲ ಅಂತೇಳ್ಬಿಟ್ಟು. ಅದೇ ಖುಷೀಲಿ ಅವನು ಸರಿ ನನಗೆ ಈಗ ಸಮಾಧಾನ ಆಯಿತು ಅಂತ ಏನು ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಳು ರೂಮಿಗೆ ಹೋಗ್ತಾಳೆ. ಆಮೇಲೆ ಎಲ್ಲ ಬೆಳಗ್ಗೆ ಇನ್ನೆಲ್ಲ ಹೊರಡೋ ಟೈಮ್ ಎಲ್ಲರೂ ಆ ಟೈಮಿಗೆ ಕರೆಕ್ಟಾಗಿ ಕಂಠಿ ಮತ್ತು ಮಾಯಿ ಇಬ್ಬರೂ ಎಲ್ಲ ಬಟ್ಟೆ ಹಾಕೊಂಡು ಡ್ರೆಸ್ ಮಾಡ್ಕೋತಾ ಇರ್ತಾರೆ. ಮಿರರ್ ಅವ್ರ ಮನೇಲಿ ಚಿಕ್ಕದಿರುತ್ತೆ, ಹಂಗಾಗ್ಬಿಟ್ಟು ಒಂದೇ ಮಿರರಲ್ಲಿ ಎಲ್ಲ ಮಾಡ್ಕೋಬೇಕು. ಬಿಡೋ ಇಲ್ಲಿ ನಾನು ಮಾಡ್ಕೋಬೇಕು, ಇಲ್ಲಣ್ಣ ನಾನು ಕಾಲೇಜಿಗೆ ಹೋಗ್ಬೇಕು ಲೇಟ್ ಆಗುತ್ತೆ, ಇಲ್ಲ ನಾನು ವರ್ಕ್ಶಾಪಿಗೆ ಹೋಗ್ಬೇಕು ಲೇಟ್ ಆಗುತ್ತೆ ಅಂತ ಇಬ್ಬರೂ ತಲೆ ಬಚ್ಕೊಳ್ಳೋಕ್ಕೆ ಮತ್ತು ಇದನ್ನು ಹಾಕ್ಕೊಳ್ಳೋಕ್ಕೆ, ಕ್ರೀಮ್ ಹಾಕ್ಕೊಳ್ಳೋಕ್ಕೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಚಂದನ ಅವಳು ಅಡುಗೆಗೆ ಸಪೋರ್ಟ್ ಮಾಡ್ತಿರ್ತಾಳೆ ಯಾವಾಗಲೂ ಮುತ್ತು ಜೊತೆಗೆ. ಹಾಗಾಗಿ ಅವಳು ಆಫೀಸಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾಳೆ. ಆಮೇಲೆ ಇವರಿಬ್ಬರು ರೆಡಿ ಆದರು, ಎಲ್ಲರೂ ರೆಡಿ ಆದರು. ಆಮೇಲೆ ಹರಿ ಅವನಿಗೂ ಇವತ್ತು ಸಮಾಧಾನ ಆಯಿತು, ಗಿಫ್ಟ್ ಕೊಟ್ಟನಲ್ಲ ಸೆಂಟು ಅಂತೇಳ್ಬಿಟ್ಟು. ಎಲ್ಲ ರೆಡಿಯಾಗಿ ಬರ್ತಾರೆ. ತುಂಬಾ ಖುಷಿಯಾಗಿರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಇವನು ಗಿಫ್ಟೆಲ್ಲ ಕೊಟ್ಟಾಯಿತು, ಇವಂದು ಎಲ್ಲ ಮುಗೀತು. ಆಮೇಲೆ ಕಂಠಿಗೆ ಪೂಜೆ, ಇವತ್ತು ಹೊಸ್ದಾಗಿ ವರ್ಕ್ಶಾಪ್ ಓಪನ್ ಮಾಡೋದ್ರಿಂದ ಕಂಠಿಗೆ ಪೂಜೆ ಮಾಡ್ತಾಳೆ ಮನೆಯಲ್ಲಿ. ಚಂದನ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಕೊಡ್ತಾಳೆ. ಕುಂಕುಮ ಪ್ರಸಾದ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾಳೆ. ಆಮೇಲೆ ಎಲ್ಲರನ್ನೂ ಕರೆದು ಎಲ್ಲರಿಗೂ ಮಂಗಳಾರತಿ ಮಾಡ್ತಾಳೆ. ಅವ್ರ ಮನೆಯಲ್ಲಿ ಎಲ್ಲರಿಗೂ ಮಂಗಳಾರತಿ ಮಾಡಿ ಎಲ್ಲರನ್ನೂ ಕರೆದು ಹುಷಾರು ಜೋಪಾನ ಅಂತೆಲ್ಲ ಹೇಳಿ ಮಾಡಿ ಕಳಿಸ್ತಾಳೆ. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಅದೆಲ್ಲ ತಗೊಂಡು ಅವರು ಅಲ್ಲಿಂದ ಹೊರಡಬೇಕು. ಇವಾಗ ಚಂದನ ಆಫೀಸಿಗೆ ಹೋಗ್ತಾಳೆ. ಆಫೀಸಲ್ಲಿ ಹೋದರೆ ಆಫೀಸಲ್ಲಿ ಪ್ರಾಜೆಕ್ಟನ್ನೇ ಫುಲ್ಲು, ಒಂದು ಪ್ರಾಜೆಕ್ಟನ್ನು ಇವಳು ಹ್ಯಾಂಡಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಅದು ಖುಷಿ ಅಂತೂ ಹೇಳಕ್ಕೆ ತಿರ್ದು, ನಾನೇ ಅಷ್ಟು ಲಕ್ಷ ಕೋಟಿದು ನಾನೇ ಮಾಡಬೇಕಾ ಪ್ರಾಜೆಕ್ಟು ಅಂತೇಳ್ಬಿಟ್ಟು. ಹೌದು ಚಂದನ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಮಾಡಿ ಅಂತಾನೆ. ಅವನು ಇವಳನ್ನ ಸ್ವಲ್ಪ ಲವ್ ಮಾಡೋ ರೀತಿ ಮಾಡ್ತಾಯಿದ್ದಾನೆ. ಇವಳು ಮದುವೆ ಆಗಿರೋದು ಗೊತ್ತಿಲ್ಲ ಅವನಿಗೆ. ಇವಳು ಇವತ್ತವರೆಗೂ ಹೇಳ್ಕೊಂಡೇ ಇಲ್ಲ. ಹಂಗಾಗಿ ಆ ವಿಷಯ ಗೊತ್ತಿಲ್ಲದಲೇ ಅವನು ಕತ್ತಿಗೆ ಚೈನ್ ಹಾಕ್ಕೊಂಡಿರಲ್ವಲ್ಲ, ಕಾಲುಂಗುರ ಚೈನು ಎಲ್ಲ ತೆಗೆದಾಕಿರ್ತಾರಲ್ಲ, ಹಾಗಾಗಿ ಇವಾಗ ಪತ್ತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮದುವೆ ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಾಗಲ್ಲ. ರೆಗ್ಯುಲರಾಗೆ ಬರ್ತಾ ಇರ್ತಾಳೆ. ಆದರೆ ಒಂದೊಂದು ದಿವಸ ಹಿಂಗೆ ಮಿಸ್ಟೇಕ್ ಆಗುತ್ತೆ. ಸ್ವಲ್ಪ ಹೇಳೋದು ಲೇಟ್ ಆದರೂ ಟೈಮಾಗಿ ಹೋಗುತ್ತೆ. ಬೇಗ ಹೊರಡಬೇಕು ಅನ್ಸಿದ್ರೂ ಕೆಲವೊಂದು ಟೈಮು ಏನಾದ್ರು ಕೆಲಸ ಇದ್ದರೆ ಆಗೋದೇ ಇಲ್ಲ. ಇದಾಗಿತ್ತು. ಮತ್ತು ಅವರ ಕಂಠಿ ಅಪ್ಪ ಹೇಳ್ತಾನೆ, ಎಲ್ಲ ಹೆಂಗೆ, ಏನು ಸ್ಟೈಲು, ಬಣ್ಣ ಏನು ಹೋಗೋದು ಬರೋಲ್ಲ ಕಣ್ರೋ ಬರ್ರೋ ಅಂತ. ಅದಕ್ಕೆ ಹರಿ ಹೇಳ್ತಾನೆ,
ಎಲ್ಲ ಜೆರಾಕ್ಸು ನಿಂದೆ, ಇನ್ನೇನು ಅಲ್ಲಿ ಬರುತ್ತೆ ಅಂತಾನೆ. ಮತ್ತು ಒಬ್ಬೊಬ್ಬರು ಎಷ್ಟು ಚಂದ ಹುಟ್ಟವ್ರೆ, ನಂದೇ ಜೆರಾಕ್ಸು. ಹೌದು, ಮತ್ತು ನಾನೇನು ಕಡಿಮೆ ಇದ್ದೀನ, ನಾನು ರಾಜ್ಕುಮಾರ್ ಇದ್ದಂಗಿಲ್ವಾ ಅಂತಾನೆ. ಅಯ್ಯೋ ಯಾಕೆ ಹೇಳ್ತೀಯ ರಾಜ್ಕುಮಾರ್ನೇ ನೀನು ಅಂತೇಳಿ ಅವನು ಟೀಕೆ ಮಾಡ್ತಾನೆ. ಆಮೇಲೆ ಚಂದನ ಎಲ್ಲರಿಗೂ ಇದು ಕೊಡ್ತಾಳೆ, ಪ್ರಸಾದ ಎಲ್ಲ ಕೊಡ್ತಾಳೆ, ಎಲ್ಲರಿಗೂ ಊಟ ತಿಂಡಿ ಎಲ್ಲ ರೆಡಿ ಮಾಡ್ತಾಳೆ. ಮುತ್ತೂ ಹೋಗಬೇಕು, ಅವನು ಇದಕ್ಕೆ ಹೋಗ್ಬೇಕಲ್ಲ, ಗಾರೆ ಕೆಲಸಕ್ಕೆ. ಹಾಗಾಗಿ ಒಬ್ಬ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು, ಒಬ್ಬ ಕಾರ್ ಓಡ್ಸೋಕ್ಕೆ ಹೋಗ್ಬೇಕು, ಒಬ್ಬ ಗ್ಯಾರೇಜ್ಗೆ ಹೋಗ್ಬೇಕು, ಒಬ್ಬ ಕಾಲೇಜಿಗೆ ಹೋಗ್ಬೇಕು, ಇವಳು ಒಂದು ಕಂಪ್ನಿಗೆ ಹೋಗಬೇಕು. ಎಲ್ಲರಿಗೂ ಪೂಜೆ ಮಾಡಿಸಿ ಎಲ್ಲರಿಗೂ ಕುಂಕುಮ ಪ್ರಸಾದ ಕೊಟ್ಟು ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಹೇಳ್ತಾಳೆ ಎಲ್ಲರಿಗೂ. ಆಯಿತು ಅಂತೇಳಿ ಎಲ್ಲರೂ ಹೊರಡ್ತಾರೆ ಅಲ್ಲಿಂದ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿರ್ತಾರೆ. ಹಾಗೆ ಮಾಡಿಸ್ತಾಳೆ. ಮಾಡಿಸಿ ಎಲ್ಲರನ್ನೂ ಸುಖವಾಗಿ ಹೋಗಿ ಬನ್ನಿ ಅಂತೇಳಿ ಕಳಿಸ್ತಾಳೆ. ಇವಳು ಹೋಗ್ತಾಳೆ. ಅಲ್ಲಿ ಹೋದರೆ ಅಲ್ಲಿ ಆ ರೀತಿ 1.5 ಕೋಟಿದು ಪ್ರಾಡಕ್ಟನ್ನು ಪ್ರಜೆ 1.5 ಕೋಟಿದು ನೀವೇನೇ ನೋಡ್ಕೋಬೇಕು ಅಂತ ಹೇಳಿರ್ತಾರೆ. ಇವಳು ಖುಷಿ ಹೇಳೋಕ್ತಿರ್ದು ಚಂದನದ್ದು. ತುಂಬ ಖುಷಿಯಾಗಿರ್ತಾಳೆ. ಅವಳ ಫ್ರೆಂಡ್ ಅಂತೂ ಕೇಳ್ತಾಳೆ, ಅಲ್ಲ ಕಣೆ, ನಾವು ಅಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ, ನಮಗೇನು ಮಾಡಲಿಲ್ಲ, ನಿನಗೇನೆ ಇಷ್ಟು ಬೇಗ ಕೊಟ್ಬಿಟ್ರು ಅಂತ. ಏನೋ ಗೊತ್ತಿಲ್ಲ ಕಣೆ, ನೀನೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಲು. ಸರಿ ಮಾಡಮ್ಮ ನೋಡೋಣ ಅಂತ ಅಂದ್ಲು. ಆಮೇಲೆ ಅಷ್ಟೊತ್ತಿಗೆ ಆ ಬಾಸ್ ಬಂದ. ಚಂದನ ಮೇಲೆ ನನಗೆ ನಂಬಿಕೆ ಇದೆ, ಚಂದನ ಮಾಡಲಿ ನೋಡೋಣ, ಅವ್ರು ಮಾಡ್ತಾರೆ, ಅವ್ರ ಧೈರ್ಯ ಇದೆ, ಅವ್ರು ಮಾಡ್ತಾರೆ ಅಂತ ಅಂದ. ಅವಳು ಮುಖ ನೋಡಿದ್ಲು, ಸುಮ್ಮನಾದ್ಲು. ಹೀಗೆ ಚಂದನದ ಕತೆ. ಅವಳು ಏನು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.